ಎಸ್ ನಮ್ಮ ಜೊತೆ ಮಾಜಿ ಡಿ ಸಿ ಎಂ ಆದಂತಹ ಅಶ್ವಥ್ ನಾರಾಯಣ ಇದ್ದಾರೆ, ಅವ್ರನ್ನೇ ಮಾತಾಡೋಣ. ಸರ್, ಈಗ ಏನು ದೆಹಲಿ ಜಂತರ್ ಮಂತರ್ನಲ್ಲಿ ಒಂದು ಪ್ರೊಟೆಸ್ಟ್ ನಡೀತಾ ಇದೆ, ಇನ್ನು ಇದಕ್ಕೆ ಕಾಂಗ್ರೆಸ್ ನಾಯಕರು ಕೂಡ ಅಲ್ಲಿ ಪ್ರೊಟೆಸ್ಟ್ನಲ್ಲಿ ನಿನ್ನೆ ಅವ್ರನ್ನ ಏನು ಬಂಧಿಸಲಾಗಿದೆ. ಸರ್, ಈ ವಿಚಾರವಾಗಿ ಇವತ್ತು ಜಟಾಪಟಿಗಳು ಇನ್ನು BJP ಅವರು ಈ ಕಡೆಯಿಂದ ಮುತ್ತಿಗೆ ಕಾಂಗ್ರೆಸ್ ಕಚೇರಿಗೆ ಆಗ್ತಿದ್ದಾರೆ, ಮತ್ತು ಕಾಂಗ್ರೆಸ್ ಕಚೇರಿಯವರು ಮೊದಲೇ ಮುತ್ತಿಗೆ ಆಗಿರುವಂಥದ್ದು ಸರ್ BJP ಕಚೇರಿ. ಈ ಡೋಂಗಿ ಕಾಂಗ್ರೆಸ್ಸನ್ನು ಬಯಲಿಗೆಳೆಯುವಂಥದ್ದು ಬಹಳ ಮುಖ್ಯವಾಗಿದೆ. ಈ ದೇಶವನ್ನು ಆಳಗೆಡಿಸಿ ಎಕ್ಕುಡಿಸಿರುವಂಥವ್ರು ಕಾಂಗ್ರೆಸ್ನವರು. ಇವತ್ತಿನ ಯುವಕರ ಭವಿಷ್ಯ ಮಾರಕವಾಗಲಿಕ್ಕೆ ಕಾರಣಕರ್ತರಾಗಿರೋ ಪಿತಾಮಹಗಳೇ ಈ ಕಾಂಗ್ರೆಸ್ಸಿನ ನಾಯಕರುಗಳು. ಹಾಗಾಗಿ ಅವರ ಡೋಂಗಿ ನಾಟಕಗಳನ್ನು ಬಯಲಿಗೆಳೆಯುವಂಥದ್ದಾಗಬೇಕು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಣ ನೀತಿ ಬಗ್ಗೆ ಈಗ 3 ವರ್ಷ ಆಗಿದೆಯಲ್ಲ, ರಾಷ್ಟ್ರೀಯ ಶಿಕ್ಷಣ ನೀತಿನೂ ಅನುಷ್ಠಾನ ಮಾಡಲಿಲ್ಲ, ರಾಜ್ಯ ಶಿಕ್ಷಣ ನೀತಿನೂ ಅನುಷ್ಠಾನ ಮಾಡಿಲ್ಲ. ಗೋವಿಂದ ನೀತಿಯನ್ನು ಇಲ್ಲಿ ಏನು ಸಿದ್ದರಾಮಯ್ಯ ನೀತಿ ಇದೆಯೋ, ಶಿವಕುಮಾರ್ ನೀತಿ ಇದೆಯೋ, ರಾಹುಲ್ ಗಾಂಧಿ ನೀತಿ ಇದೆಯೋ, ಒಟ್ಟಿನಲ್ಲಿ ಯುವಕರ ಭವಿಷ್ಯ ಜೊತೆ ಚೆಲ್ಲಾಟ ಆಡೋವಂಥ ಈ ಕಾಂಗ್ರೆಸ್ಸಿಗರಿಗೆ ಕೌಶಲ್ಯ ತರಬೇತಿನಾರ ಕೊಡ್ತಾ ಇದ್ದಾರಾ? ಇಲ್ಲ. ಅಥವಾ ಉದ್ಯೋಗ ಕೊಡ್ತಾ ಇದ್ದಾರಾ? ಇಲ್ಲ. ಗುಣಮಟ್ಟದ ಶಿಕ್ಷಣ ಕೊಡ್ತಾ ಇದ್ದಾರಾ? ಇಲ್ಲ. ಇವತ್ತು ಸರ್ಕಾರಿ ಶಾಲೆಯಲ್ಲಿ ನೋಂದಾವಣೆ ಕಮ್ಮಿ ಆಗ್ತಿದೆ ಪ್ರತಿ ವರ್ಷ. ಅದಕ್ಕೆ ಉತ್ತರ ಇದೆಯಾ? ಏನೇನೋ ಮಾತಾಡ್ತಿರ್ತಾರೆ. ಹಾಗಾಗಿ ಈ ಕಾಂಗ್ರೆಸ್ಸಿಗರಿಗೆ ಯಾವತ್ತೂ ಕಾಳಜಿ ಇಲ್ಲ. ಬರೀ ಡ್ರಾಮಾ ಡೋಂಗಿ ಮಾಡ್ಕೊಂಡೇ ಬಂದಿರೋಂಥ ಈ ಕಾಂಗ್ರೆಸ್ಸಿಗರಿಗೆ ಬಯಲಿಗೆಳೆಯುವಂಥದ್ದು ನಮ್ಮ ಕರ್ತವ್ಯ ಆಗಿದೆ. ಹಾಗಾಗಿ ಇವತ್ತೆಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು ಈ ಕಾಂಗ್ರೆಸ್ ಆಫೀಸನ್ನು ಬಾರಿ ಸರ್ಕಾರ ಇಟ್ಕೊಂಡು ತಮ್ಮ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ನಮ್ಮ ಭಾರತೀಯ ಜನತಾ ಪಾರ್ಟಿ ಕಚೇರಿಯನ್ನು ಮುತ್ತಿಗೆಯನ್ನು ಹಾಕ್ತಾನೇ ಇದ್ದರು. ಹಾಗಾಗಿ ಇವತ್ತು ಈ ಡೋಂಗಿ ಸರ್ಕಾರಕ್ಕೆ ಮತ್ತು ಡೋಂಗಿ ಪಕ್ಷಕ್ಕೆ ಸ್ಪಷ್ಟ ಸಂದೇಶ ಕೊಡಲಿಕ್ಕೆ ಇವತ್ತೆಲ್ಲ ನಮ್ಮ ಕಾರ್ಯಕರ್ತರು ಬಂದು ಅವರು ಮುತ್ತಿಗೆಯನ್ನು ಹಾಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇನ್ನು ಸಂಸತ್ ಅಧಿವೇಶನದ ವೇಳೆಯೂ ಕೂಡ ಕಾಂಗ್ರೆಸ್ನವರು ಪ್ರೊಟೆಸ್ಟ್ ಗಿಳಿದಿರುವಂಥದ್ದು ಸರ್. ಸದನ ಅಲ್ಲಿ ಸಂಸತ್ ನಡೀತಿರ್ಬೇಕಾದ್ರೆ ಪ್ರತಿಭಟನೆ ಮಾಡೋ ಅವಶ್ಯಕತೆ ಇದೆಯಾ? ಅಂದರೆ ವಿಚಾರ ಮಾತಾಡೋಕ್ಕೆ ಬರಲ್ಲ, ವಿಚಾರ ಮಂಡಿಸೋಕ್ಕೆ ಬರ್ತಿಲ್ಲ. ಹಾಗಾಗಿ ಅವರ ನಾಟಕ ಬಯಲಾಗುತ್ತೆ, ಚರ್ಚೆಗೆ ಹೋದರೆ ಅವರ ಬಣ್ಣ ಬಯಲಾಗುತ್ತೆ ಅನ್ನೋದಕ್ಕೋಸ್ಕರ ಪಾರ್ಲಿಮೆಂಟ್ನಲ್ಲಿ ಮಾತಾಡೋದು ಬಿಟ್ಟು ಬೀದಿ ನಾಟಕ ಮಾಡಲಿಕ್ಕೆ ಬಂದಿರುವಂಥ ಇಂಥ ಡೋಂಗಿ ನಾಯಕರುಗಳು ನೀವು ನೋಡ್ಬೋದು. ಅವರು ಡೋಂಗಿಗಳು ಗಿರಾಕಿಗಳು ಯಾವ ರೀತಿ ಬೀದಿ ನಾಟಕ ಮಾಡಿದ್ರು. ಯಾರು ಪಾರ್ಲಿಮೆಂಟ್ ಇದ್ದರೆ, ಪಾರ್ಲಿಮೆಂಟ್ ಇರಬೇಕಾದ್ರೆ ಪಾರ್ಲಿಮೆಂಟ್ನಲ್ಲಿ ಮಾತಾಡಬೇಕಾ? ಅಲ್ಲಿ ನೇರವಾಗಿ ಪ್ರಧಾನಮಂತ್ರಿಗಳು ಇರ್ತಾರೆ, ಸರ್ಕಾರ ಇದೆ, ಮಂತ್ರಿಗಳು ಇರ್ತಾರೆ, ನೇರವಾಗಿ ಪ್ರಶ್ನೆ ಮಾಡ್ಬೋದು, ವಿಚಾರಗಳನ್ನ ಮಂಡಿಸ್ಬೋದು. ಇದನ್ನು ಬಿಟ್ಟು ಬೀದಿಯಲ್ಲಿ ನಾಟಕ ಮಾಡ್ತಿರೋಂಥ ಈ ಕಾಂಗ್ರೆಸ್ಸಿಗರಿಗೆ ಬಯಲಿಗೆಳೆದು ಸ್ಪಷ್ಟ ಸಂದೇಶವನ್ನು ಜನರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ತಿಳಿಸುವಂಥ ಪ್ರಯತ್ನ. ಸರ್, ಇನ್ನು ಶಿಕ್ಷಣ ಸಚಿವರಾಗಿರ್ಬೋದು, ಇನ್ನು ಗೃಹ ಸಚಿವರು ರಾಜೀನಾಮೆ ನೀಡಲಿ ಅನ್ನೋ ಒಂದು ಒತ್ತಾಯವನ್ನು ಕೂಡ ಕಾಂಗ್ರೆಸ್ನವ್ರು ಮಾಡ್ತಿರುವಂಥದ್ದು ಸರ್. ನೋಡಿ, NTA ಏಜೆನ್ಸಿ ಪರೀಕ್ಷೆ ನಡೆಸ್ತಿರೋದು, ಮಂತ್ರಿಗಳಿಗೂ ಅದಕ್ಕೂ ನೇರವಾಗಿ ಸಂಬಂಧ ಇಲ್ಲ. ಅವ್ರ ಇಲಾಖೆ ಅಡಿಯಲ್ಲಿರ್ಬೋದು. ಆದರೆ ಇವತ್ತು ಮಂತ್ರಿಗಳ ರಾಜೀನಾಮೆ ಏನಂದ್ರೆ ರಾಜಕೀಯವಾಗಿ ರಾಜಕಾರಣವನ್ನು ಮಾಡಬೇಕು ಅನ್ನೋಂಥ ಉದ್ದೇಶ ಬಿಟ್ಟರೆ, ಎಲ್ಲ ಒಂದು ಕಡೆ ಮಸಿ ಬೆಳಿಬೇಕು ಅನ್ನೋಂಥ ಉದ್ದೇಶ ಬಿಟ್ಟರೆ ಅವ್ರಿಗೆ ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿನೂ ಇಲ್ಲ, ಪರೀಕ್ಷೆ ಬಗ್ಗೆನೂ ಕಾಳಜಿ ಇಲ್ಲ, ನೀಟಿನ ಬಗ್ಗೆನೂ ಕಾಳಜಿ ಇಲ್ಲ. ಈ ಕಾಂಗ್ರೆಸ್ಸಿಗರು ಸರ್ಕಾರ ಇದ್ದಾಗ ನೀಟ್ ಪರೀಕ್ಷೆನ ಮಾಡಬೇಕು ಅಂತ ಪ್ರಯತ್ನ ಮಾಡಿದವ್ರು ಯಾರು? ಇದೇ ಕಾಂಗ್ರೆಸ್ಸವರು. ಮಾಡೋಕ್ಕಾಗಿತ್ತಾ? ರಾಷ್ಟ್ರ ಮಟ್ಟದಲ್ಲಿ ಒನ್ ನೇಷನ್ ಒನ್ ಎಕ್ಸಾಮ್ ಅನ್ನೋಂಥ ಕಾನ್ಸೆಪ್ಟನ್ನು ಹೇಳಿದವ್ರು ಇವರೇ. ಪ್ರತಿ ಬಾರಿನೂ ಕೋರ್ಟಲ್ಲಿ ಹೋಗಿ ಸೋಲೋರು. ಎಲ್ಲ ಖಾಸಗಿ ಕಾಲೇಜಿನ ಮಾಫಿಯಾಗಳಿಗೆ ಅವರನ್ನು ನಿಯಂತ್ರಣ ಮಾಡೋಕ್ಕೆ ಆ ಕಾಂಗ್ರೆಸ್ಸಿಗರಿಗೆ ಸಾಧ್ಯವಾಗಿರಲಿಲ್ಲ. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಬಂದಾಗಲೇ ಈ ನೀಟನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಸಾಧ್ಯವಾಗಿರೋದು. ಇವತ್ತು ನನ್ನದೇ ಕಾಲೇಜ್ ಆಗಿರಲಿ, ನಾನೇ ಮಾಲೀಕನಾಗಿರಲಿ, ನಾನೇ ಸ್ಥಾಪನೆ ಮಾಡಾಗಿರಲಿ, ನನ್ನ ಮನೆ ಮಕ್ಕಳಿಗೆ ಸೀಟ್ ಕೊಡೋಕ್ಕಾಗಲ್ಲ. ಇವತ್ತು ಮೆರಿಟ್ ಮೂಲಕನೇ ಬರಬೇಕು, ಎಂಟ್ರೆನ್ಸ್ ಮೂಲಕನೇ ಬರಬೇಕು. ಇವತ್ತು ಈ ರೀತಿ ವ್ಯವಸ್ಥೆಯನ್ನು ಕೊಡಲಿಕ್ಕೆ ಕಾರಣಕರ್ತರಾಗಿರೋರು ನಮ್ಮೆಲ್ಲ ನೆಚ್ಚಿನ ಪ್ರಧಾನಮಂತ್ರಿಗಳು. ಮೊದಲು ದುಡ್ಡು ಕೊಟ್ಟರೆ ಬಾರಪ್ಪ ತಗೋ, ದುಡ್ಡು ತಗೋ, ಕಪ್ಪಣ್ಣ ತಗೋ, ದುಡ್ಡು ಇಟ್ಕೋ, ಹೋಗು. ಈ ರೀತಿ ಇದ್ದಿದ್ದು ಕಾಂಗ್ರೆಸ್ಸಿನ ಸಂಸ್ಕೃತಿ. ಇವರು ಏನೂ ಮಾಡೋಕ್ಕಾಗದೆ ಅಸಹಾಯಕರಾಗಿರುವಂಥ ಈ ರಾಜಕಾರಣವನ್ನು ನೋಡ್ರಿ. ವಿದ್ಯಾರ್ಥಿಗಳ ಭವಿಷ್ಯ ಜೊತೆನೂ ರಾಜಕಾರಣ, ಕಂಡಲ್ಲಿ ರಾಜಕಾರಣ, ನೈತಿಕ ಜವಾಬ್ದಾರಿನ ಹೊತ್ತು ಕೆಲಸ ಮಾಡೋವಂಥದ್ದು ಕಾಂಗ್ರೆಸ್ಸಿನ ಸಂಸ್ಕೃತಿ ಅಲ್ಲ ಸರ್. ಈ ಒಂದು ರಾಜಕಾರಣಗಳಲ್ಲಿ ಏನು ವಿದ್ಯಾರ್ಥಿಗಳು ಬಲಿ ಆಗ್ತಿದ್ದಾರೆ ಸರ್? ಹೌದು. ಈ ರಾಜಕಾರಣವನ್ನು ಈ ಕಾಂಗ್ರೆಸ್ಸಿಗರು ಇಂಥ CJP, ಆಮ್ ಆದ್ಮಿ ಈ ಬರೀ ರಾಜಕಾರಣ ಮಾಡ್ಕೊಂಡೇ ಬಂದಿರೋದು. ಬರೀ ಸುಳ್ಳು ಹೇಳೋದ್ರಲ್ಲಿ
ನಿಸೀಮರು ಸುಳ್ಳು ಹೇಳೋದ್ರಲ್ಲಿ ಅವ್ರಿಗೆ ಏನಾರು ಸರ್ಟಿಫಿಕೇಟ್ ಕೊಡ್ಬೋದು, ಬಹುಮಾನ ಕೊಡ್ಬೋದು ಅಂದರೆ ಅದು ಕಾಂಗ್ರೆಸ್ಸಿಗರು ಕೊಡ್ಬೋದು. ಕಾಂಗ್ರೆಸ್ಸಿಗರು, ಆಮ್ ಆದ್ಮಿ, ಈ ಸಿ ಜೆ ಪಿ ಅವ್ರಿಗೇನು ಪರೀಕ್ಷೆ ಆಗಬೇಕಿತ್ತು, ಸರಿಯಾಗಿ ನಡಿಬೇಕಾಗಿತ್ತು, ವಿಚಾರಗಳು ಮಂಡಿಸಬೇಕು. ಪಾರ್ಲಿಮೆಂಟ್ನಲ್ಲಿ ಯಾರು ಅವ್ರಿಗೆ ಗೊತ್ತಿಲ್ವಾ? ಪಾರ್ಲಿಮೆಂಟ್ನಲ್ಲಿ ಮಾತಾಡೋಕ್ಕೆ ವಿಷಯ ಮಂಡಿಸೋಕೆ ಗೊತ್ತಿಲ್ವಾ? ಇವತ್ತು ಎಲ್ಲ ಒಂದು ಕಡೆ ರಾಜಕಾರಣವನ್ನು ಮಾಡಬೇಕು ಅನ್ನೋಂಥ ದುರುದ್ದೇಶದಿಂದ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ದೇಶದಲ್ಲಿ ಗೊಂದಲ ನಿರ್ಮಾಣ ಮಾಡಬೇಕು, ಅರಾಜಕತೆ ತರಬೇಕು ಅನ್ನೋಂಥದ್ದು ಈ CJP, ಕಾಂಗ್ರೆಸ್, ಆಮ್ ಆದ್ಮಿಯ ಕೆಲಸ. ಥ್ಯಾಂಕ್ ಯು ಸೊ ಮಚ್. ಎಸ್, ಇದಿಷ್ಟು ಅಶ್ವಥ್ ನಾರಾಯಣ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರು ಜೊತೆ ಜೀವನ್, ಅಶ್ವೇಗ ನ್ಯೂಸ್, ಬೆಂಗಳೂರು.